Okay, let's go. ಏನಂತ ಮಾತಾಡಲಿ, ನಾನು ಹೇಳೋರ್ಗು ಆಫ್ ಮಾಡ್ಬೇಡ ನೀನು. ಇದೊಂದೇ ಒಂದು ಕೆಲಸಕ್ಕೋಸ್ಕರ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ನನ್ನ ಇವಾಗ? ಸರಿ, ಅವಳು ನನಗೆ ಏನು ತೋರಿಸಿದಾಳೆ ಅಂತ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಏನಾಯ್ತು ನೋಡುತ್ತಿಲ್ಲ ಹೇಳು. ಹಾಯ್ ಗೈಸ್, ನಾವಿವತ್ತು ಮಮದಾಪುರಕ್ಕೆ ಬಂದೀವಿ. ಏನಕ್ಕೆ ಬಂದೀವಿ ಅಂತಂದರೆ ಇದೊಂದೇ ಒಂದು ಕೆಲಸಕ್ಕೋಸ್ಕರ ಬಂದೀವಿ. ಏನು ಕೆಲಸ ಇದು ಅಂದರೆ, ಇವಳದು ಆಧಾರ್ ಕಾರ್ಡಲ್ಲಿ ಸಂಗೀತ ಬಂದ್ಬಿಟ್ಟಿದೆ ಅಂತೆ, ಬರಬೇಕಿತ್ತಂತೆ. ಬಂದೈತಿ, ಡಬಲ್ ಓಕೆ, ಹಾಂ, ಅದನ್ನು ಚೇಂಜ್ ಮಾಡ್ಸೋಕ್ಕೆ ನಾವು ಧಾರವಾಡಿಂದ ಮಮದಾಪುರಿಗೆ ಬಂದಿದ್ದೀವಿ. ಬಂದು ನನಗೆ ಗೋಲ್ ಗುಂಬಸ್ ತೋರಿಸ್ತೀನಿ ಮತ್ತು ಬೇರೆ ಬೇರೆ ಏನೇನೋ ತೋರಿಸ್ತೀನಿ ಅಂತ ಅಂದ್ಲು. ಕೊನೆಗೆ ನನಗೇನು ತೋರಿಸಿದಾಳೆ ಅಂದರೆ ಈ ಒಂದು ಕೆರೆನ ತೋರಿಸಿದಾಳೆ. ಇದು ಯಾವ ಕೆರೆ ಅಂದರೆ ಮಮದಾಪುರ ಕೆರೆ ಅಂತೆ. ಈ ಕೆರೆ ತೋರ್ಸೋಕ್ಕೋಸ್ಕರ ನನಗೆ ಧಾರವಾಡಿಂದ ಕರ್ಕೊಂಡು ಬಂದಿದ್ದಾಳೆ. ಧಾರವಾಡ ಅನ್ನೋಲ್ಲ, ಆ್ಯಕ್ಚುಲಿ ಚನ್ನಪಟ್ಟಣದಿಂದ ಧಾರವಾಡಿಂದ ಮಮದಾಪುರ ಅಂತ ಬಂದಿರೋದು. ಬಂದು ಏನಾಯ್ತು ಏನು ಅದು ಅಂದರೆ ನಮ್ಗೆ ಇಷ್ಟ ಇಲ್ಲ, ಓ ಭಯ ಆಗುತ್ತೆ. ನೋಡಿ, ಇಲ್ಲೇನೋ ಕಂಡಿದೆ ಅಂತೆ ಅವಳಿಗೆ. ಓ, ಭಯ ಪಡ್ತಿದ್ದಾಳೆ. ನಾವು ಬಂದ್ವಿ, ನೆನ್ನೆನೇ ಬಂದ್ವಿ. ಆ್ಯಕ್ಚುಲಿ ನೆನ್ನೆನೇ ಬಂದು ಇವ್ರೂರಿಗೆ ಹೋಗಿದ್ವಿ. ನಿಮ್ಮೂರು ಯಾವುದು? ನಮ್ಮ ಅಜ್ಜಿ ದೇವರ್ಗೆನ್ನೂರು. ಹಾಂ, ದೇವರ್ಗೆನ್ನೂರಿಗೆ ಬಂದ್ವಿ. ಬಂದು ಇವ್ರ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ನೆನ್ನೆ ನೈಟೆಲ್ಲ ಸ್ಟೇ ಆಗಿ ಆಮೇಲೆ ಎಲ್ಲ ಊಟ ಎಲ್ಲ ತಿನ್ಕೊಂಡು ಇವತ್ತು ಕೆಲಸ ಎಲ್ಲ ಮುಗಿಸಿದ್ವಿ. ಕೆಲಸನೇ ಇಷ್ಟೊತ್ತಾಯಿತು. ನಾವಿವಾಗ ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ, ಅಂದರೆ ಗೋಲ್ ಗುಂಬಸ್ ಅದು ಇದು ಎಲ್ಲ ನೋಡೋಕ್ಕಾಗಲ್ಲ. ನಾವು ನೋಡೋಕ್ಕಾಗೋದು ಒಂದೇ ಇದೊಂದು ಕೆರೆ. ಇದೊಂದು ಕೆರೆ ಬಿಟ್ಟು ನಮ್ಗೆ ಇವಾಗ ಏನೂ ನೋಡೋಕ್ಕಾಗಲ್ಲ. ನಾವು ಸಂಜೆ ಅಷ್ಟರಲ್ಲಿ ಹೋಗಬೇಕು. ಸಂಜೆ ಅಷ್ಟರಲ್ಲಿ ಹೋಗ್ಬೇಕು ಧಾರವಾಡಿಗೆ. ಏನಕ್ಕಂದರೆ ನಾಳೆ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಸ್ಟ್ರೈಕ್ ಇದೆ. ನಾವು ಕೂಡ ಭಾಗಿನರಾಗಬೇಕು ಅಂತ ಹೇಳಿ ಹೋಗಬೇಕು. ನಾವು ಕೂತಿದ್ದೀವಿ ಬಸ್ಗೋಸ್ಕರ. ಬಿಜಾಪುರ್ಗೆ ಹೋಗ್ಬೇಕು. ಇವಾಗ ಬಿಜಾಪುರ್ಗೆ ಹೋಗ್ಬೇಕಂತ ಕಾಯ್ಕೊಂಡು ಕೂತಿದ್ದೀವಿ. ಬಸ್ ಮಾತ್ರ ಇನ್ನೂ ಬರ್ತಿಲ್ಲ. ಟೈಮ್ ಬಂದ್ಬಿಟ್ಟು 1 ಗಂಟೆಗೆ 3 ನಿಮಿಷ ಅದೇ. 2 ನಿಮಿಷ ಮುಂಚೆನೇ ಬಂದಿದ್ದಕ್ಕೆ ಓಡ್ ಬಂದ್ವಿ. ಸದ್ಯ ನಿಲ್ಲಿಸಿದ್ರು. ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಏನಕ್ಕಪ್ಪ ಅಂದರೆ ಬರೋವರೆಗೂ ನಿಲ್ಲಿಸಿದ್ರು. ಪಾಪ ನಾವು ಲಗೇಜ್ ಎಲ್ಲ ಇತ್ತು, ಲಗೇಜ್ ಇಷ್ಟೊಂದು ಕೊಟ್ಟಿದ್ರು. ಊರಿಗೆ ಬಂದರೆ ಇದೊಂದು ನೋಡಿ, ಲಗೇಜ್ ಜಾಸ್ತಿ ಇರುತ್ತೆ. ಲಗೇಜ್ ಎಲ್ಲ ತೊಗೊಂಡು ನಾವಿವಾಗ ಬಿಜಾಪುರ್ಗೆ ಹೋಗ್ತಾ ಇದ್ದೀವಿ. ಬಿಜಾಪುರದಿಂದ ಹುಬ್ಳಿಯಿಂದ ಧಾರವಾಡ. ನಾವು ಬಿಜಾಪುರ್ಗೆ ಹೋಗ್ಬೇಕಿತ್ತು, ಬಗ್ಲಾಪುರಲ್ಲಿ ಬಂದಿರ್ತೀವಿ. ಈ ಊರ ಹೆಸರುಗಳೇ ಗೊತ್ತಿಲ್ಲ ಗುರು ನನಗಂತೂ. ಯಾವ ಊರಿದು? ಬಬ್ಲೇಶ್ವರ. ನನಗೆ ಈ ಕಡೆ ಊರ ಹೆಸರುಗಳೆಲ್ಲ ಗೊತ್ತಿಲ್ಲ. ನಾನು ಆರಾಮ್ಸೆ ಲಾಲಿಪಾಪ್ ತಿನ್ಕೊಂಡು ಕೂತಿದ್ದೆ. ಬಿಜಾಪುರ ಅಂದ್ಬಿಟ್ಟು ಹತ್ತಿದ್ವಿ. ಬಗ್ಲಾಪುರಕ್ಕೆ ತಂದು ನಿಲ್ಲಿಸಿದ್ದಾರೆ. ಇಲ್ಲಿಂದ ಯಾವುದೋ ಬಬ್ಲೇಶ್ವರಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ನಾವು 3 ಗಂಟೆಗೆ ಐತೆ ಧಾರವಾಡಿಗೆ. ಆಂಟಿ ಬರಬೇಕಂದ್ರೆ ಇವ್ರ ಅಮ್ಮ ಬರಬೇಕು. ಸೊ ಯಾರು ಬೇಕು, ನೀವು ಕೂಡ ವೆಯ್ಟ್ ಮಾಡಿ. ಊಟ ಮಾಡಬೇಕು. ಹೌದು, ಊಟ ಮಾಡಬೇಕು. ನಮ್ಗೆ ಲಾಲಿಪಾಪ್ ಒಂದು ಸದ್ಯ ಸಿಕ್ಕಿರೋದು. ಲಗೇಜ್ ಇಷ್ಟೊಂದಿದೆ, ಏನು ಮಾಡೋದು ಗೊತ್ತಿಲ್ಲ. ಊಟ ಸಿಗತ್ತಿಲ್ಲ ನಮಗಿಲ್ಲಿ. ಎಷ್ಟು ಮಸ್ತ್ ವ್ಲಾಗ್ ಮಾಡೋದಕ್ಕೆ. ಊಟಕ್ಕೋಸ್ಕರ ಈ ಬಬ್ಲೇಶ್ವರಲ್ಲಿ ನೋಡ್ತಿರ್ತಾ ಇದ್ದೀವಿ. ಎಲ್ಲೂ ಊಟ ಸಿಗ್ತಾಯಿಲ್ಲ ನಮಗೆ. ಈ ಕಡೆ ನೋಡಿದ್ರೆ ಹೊಸಲಿ ಕಬ್ಬಿನ ಜ್ಯೂಸ್ ಇದೆ. ಈ ಕಡೆ ಒಂದು ನಾಷ್ಟದ ಹೋಟೆಲ್ ಇದೆ. ನಾವೀಗ ಮಧ್ಯದಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಈ ಹೋಟೆಲ್ಗೆ ಬಂದ್ವಿ. ಇಲ್ಲಿ ಊಟ ತೊಗೊಂಡಿದ್ದೀವಿ. ಏನೋ ರೈಸ್ ಮತ್ತು ಬಾಜಿ ಅಂತೆ. ನೋಡಿ ಹೇಗಿದೆ ಅಂತ. ಇಲ್ಲೇ ಟೇಸ್ಟ್ ಮಾಡಿ ತಿನ್ಕೊಂಬಿಡಿ. ನಮಗಿವತ್ತು ಸಿಕ್ಕಿದ್ದೆ ಇದೊಂದು. ಆಲ್ಮೋಸ್ಟ್ 3 hours ಆಗಿದೆ. ಇನ್ನು ನಾವು ಧಾರವಾಡಕ್ಕೆ ಹೋಗಿಲ್ಲ. ಇನ್ನು ಧಾರವಾಡಕ್ಕೆ ಹೋಗೋಕ್ಕೆ ಮಿನಿಮಮ್ 2 hours ಬೇಕು. ಅಪ್ಪ ಬೇರೆ ಬಸ್ಸಲ್ಲಿ ಜರ್ನಿ ಸಾಕಾಗ್ಬಿಟ್ಟೈತೆ. ನೆಕ್ಸ್ಟ್ ಟೈಮ್ ಬಂದರೆ ಟ್ರೈನಿಗೆ ಬರಬೇಕು. 3 hours ಆಯ್ತು ನಾವು ಬಂದು. ಇವಾಗ 2 hours ಇಲ್ಲ, 3 hours ಜರ್ನಿ. ನೀ 3 hours ಹೇಳ್ದೇನಾ? 2 hours ಅನ್ಕೊಂಡೆ. ನೆಕ್ಸ್ಟ್ 2 hours ಇದೆ ಇನ್ನು ಧಾರವಾಡಕ್ಕೆ. ಇಲ್ಲ, ಇನ್ನೂ 3 hours ಐತಿ. 2 hours 8ಗೆ ಹೋಗ್ಬಿಡ್ತೀವಿ. 8ಗೆ ಹೇಳಾರ, ನಾನು 9 ಅಂದೆ ಅಲ್ಲೇ. 8 ಹೋಗ್ತಾ ಇದೀವಿ. ಮನೆಗೆ ಹೋಗಿ ಟೀ ಬೇರೆ ಮಾಡ್ಕೊಂಡಿರ್ತೀವಿ. ಈಗ ಆಂಟಿ ಬರೋವರೆಗೂ ವೆಯ್ಟ್ ಮಾಡಿ
ಹೋಗ್ಬಿಟ್ಟು ಎಲ್ಲರೂ ತಿಳ್ಕೋಬೇಕು. ಹೊರಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಈ ಬಂದಿಲ್ಲ ಇನ್ನು ಆಂಟಿ, ಸೊ ಆಚೆ ಬಂದಿದ್ದೀವಿ ತಿನ್ನೋಕ್ಕೆ. ನಾನು ಫುಡ್ಡು ತಿಂತಾಯಿದ್ದೀನಿ, ಅವ್ರು ತಿಂತಿದ್ದೀನಿ. ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆಂಟಿ ಬಂದರು, ಆಂಟಿನ ಕರ್ಕೊಂಡು ಹೋಗ್ಬಿಟ್ಟು ಲಾಕ್ ತೆಗೆದು ಮಲ್ಕೊಂಡ್ಬಿಟ್ವಿ. ಇವತ್ತು ಸ್ಟ್ರೈಕ್ ಅಂತ ಹೇಳಿದ್ನಲ್ಲ, ಸ್ಟ್ರೈಕ್ಗೆ ಸರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸರ್ ಇನ್ನೂ ಬಂದೇ ಇಲ್ಲ. ಆಲ್ಮೋಸ್ಟ್ ನಾವು 10ಗೆ ಬಂದ್ವಿ, ಈಗ ಆಲ್ರೆಡಿ 1 ಆಗಿದೆ. ವೆಯ್ಟ್ ಮಾಡ್ತಾನೇ ಇದ್ದೀವಿ, ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ 4 ಅವರ್ಸ್ ಆಯಿತು. 4 ಅವರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ನಿಜ ಸರ್ ಬಂದೇ ಇಲ್ಲ. 4 ಅವರ್ಸಿಂದ ವೆಯ್ಟ್ ಮಾಡಿದ್ರು. 3 ಅವರ್ಸ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಹತ್ರ ವೆಯ್ಟ್ ಮಾಡಿದ್ವಿ. ಇವಾಗ 1 ಅವರ್ ಇಲ್ಲಿ ಬಿ ಸಿ ಎ ಡಿಪಾರ್ಟ್ಮೆಂಟ್ ಮುಂದೆ, ಬಿ ಸಿ ಎ ಡಿಪಾರ್ಟ್ಮೆಂಟ್ ಹತ್ರ ಏನೋ ಫಂಕ್ಷನ್ ನಡೀತಿದೆ, ಹೋಗಿ ಅಲ್ಲಿದ್ದಾರೆ ಅಂತಂದರು. ಬಂದ್ವಿ, ಭೇಟಿ ಮಾಡೋಣ ಅಂತ ಹೋದ್ವಿ. ಅವ್ರು ಫ್ರೀನೇ ಇಲ್ಲ. ಸರಿ ಅಂತಂದು ಏನು ಮಾಡೋದು ಗೊತ್ತಾಗ್ತಿಲ್ಲ. ಇವಾಗ ಕಾಲ್ ಮಾಡೋಣ ಅಂತ ಕಾಲ್ ಟ್ರೈ ಮಾಡಿದ್ವಿ, ಕಾಲ್ ಬ್ಯುಸಿ ಬರ್ತಿದೆ. ಮೋಸ್ಟ್ಲಿ ಅನ್ನೋನ್ ನಂಬರ್ನ ಬ್ಲಾಕ್ ಮಾಡಿರಬೇಕು, ಗೊತ್ತಿಲ್ಲ ಏನು ಮಾಡೋದಂತ. ವೆಯ್ಟ್ ಮಾಡ್ತಾನೇ ಇದ್ದೀವಿ, ನೋಡೋಣ ಏನಾಗುತ್ತೆ. ಆಮೇಲೆ ಸಿಗುವ. ಗಾಡಿನ ಇಲ್ಲಿ ನಿಲ್ಲಿಸಿ ಮೇಲ್ಗಡೆ ಬಂದ್ವಿ. ಏನಾಯ್ತಪ್ಪ ಇವತ್ತು ಅಂದರೆ, ಮುಗಿದ ಕೆಲಸ ಆಗಿಲ್ಲ. ಏನಕ್ಕೆ ಅಂದರೆ ಸರ್ ತುಂಬ ಬ್ಯುಸಿ ಇದ್ದರು, ಸಿಗಲೇ ಇಲ್ಲ ನನಗೆ. ಸೊ ಗೊತ್ತಿಲ್ಲ ನಾಳೆ ಏನು ಮಾಡೋದಂತ. ಇವಾಗ ಜಸ್ಟು ಮನೆಗೆ ಬಂದ್ವಿ ಅಷ್ಟೇ. ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆನ್ನೆ ಬಸ್ಸಲ್ಲಿ ಬರ್ತಾ ಒಂದಷ್ಟು ವ್ಯೂಸ್ನ ನೋಡಿದ್ವಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಬಾಯ್ ಬಾಯ್. ಮನಕ್ಕೆ ಸೊಗಸಾದ ಸಾಲು